ನೀವು ಭಾರತೀಯ ಮತಾಂಧರು 300 ವರ್ಷ ಹಿಂದೆ ಹೋಗಿ ಅದನ್ನ ಕೆದಕಾಕತ್ತೀರಿ ಅಂತ ತಮ್ಮ ಸಿಟ್ಟನ್ನ ಕಾರ್ಯಾರ. 300 ವರ್ಷಗಳ ಕಾಲ ಹಿಂದೆ ಹೊಂಟಿರೋದು ನಿಮ್ಮ ವಂಶಸ್ಥರು. ನಿಮಗೆ ಧೈರ್ಯ ಇದ್ರೆ ದೊಂಬಿಕೋರನ್ನ ಖಂಡಿಸ್ರಿ ನೋಡೋಣ. ನಿಮ್ಮ ಟ್ವೀಟ್ ಒಳಗ ಗಲಭೆಕೋರನ್ನ ಬಂಧಿಸ್ರಿ ಅಂತ ಬರ್ಕೋರಿ ನೋಡೋಣ. ಕಾರಣ ಹಿಂದೆ ಬೇರೆ ಯಾರೋ ಇರ್ಲಿ, ಬಟ್ ಅದನ್ನೆಲ್ಲ ತಗೊಂಬಂದು ಅಟ್ಯಾಚ್ ಮಾಡಿ ಬಿಜೆಪಿಗೆ ಬೈಬೇಕು. ಇದ್ದಿದ್ದು ಬಿಟ್ಟು ಇರ್ಲಾರ್ದು ಮಾತಾಡೋದು, ಇರ್ಲಾರ್ದ ಕಡೆ ಇದ್ದಿದ್ದು ತಗೊಂಬಂದು ಹಾಕೋದು, ಕನ್ಫ್ಯೂಸಿಂಗ್ ಕ್ಯಾರೆಕ್ಟರ್ ಅದಿರಿ ನೀವು ಒಬ್ರು. ನಮಸ್ಕಾರ ರೀ. ಮಿಸ್ಟರ್ ಪ್ರಕಾಶ್ ರಾಜ್ ಅವ್ರಿಗೆ ಸಿಟ್ಟು ಬಂದೈತಿ. ಸಿಟ್ಟಿನೊಳಗ ಜಸ್ಟ್ ಆಸ್ಕಿಂಗ್ ಅಂತ ಹೇಳಿ ಮತ್ತೆ ಬಂದಾರ. ಏನ್ರಿ, ಅಮೇರಿಕಾದವರು ಬಾಹ್ಯಾಕಾಶದಾಗ ಸಿಕ್ಕಾಕೊಂಡಿದ್ದ ಗಗನಯಾತ್ರಿಗಳನ್ನ ವಾಪಸ್ ಕರೆಸ್ಕೊಳಕತ್ತಾರ. ನೀವು ಭಾರತೀಯ ಮತಾಂಧರು 300 ವರ್ಷ ಹಿಂದೆ ಹೋಗಿ ಅದನ್ನ ಕೆದಕಾಕತ್ತೀರಿ ಅಂತ ತಮ್ಮ ಸಿಟ್ಟನ್ನ ಕಾರ್ಯಾರ. ಈ ಮಹಾನುಭಾವನ್ಗೆ ಜಸ್ಟ್ ಆಸ್ಕ್ ಮಾಡಕ ಸಾಕಷ್ಟು ಪ್ರಶ್ನೆಗಳಿದ್ವು. ಈ ಮನುಷ್ಯಾಗ ಗೊತ್ತಿಲ್ಲ ಅನಿಸ್ತೈತ್ರಿ, ಬಿಜೆಪಿಯವರ ಕಾಲದಾಗನ ಎಷ್ಟೊಂದು ಬಾಹ್ಯಾಕಾಶ ಕ್ಷೇತ್ರದೊಳಗ ಡೆವಲಪ್ಮೆಂಟ್ ಆಗೈತಿ ಅಂತ ಹೇಳಿ. ಬಿಜೆಪಿ ಸಂದರ್ಭದಾಗನ ಮಂಗಳಯಾನನೂ ಆಗೈತಿ, ಚಂದ್ರಯಾನ 3 ಆಗೈತಿ. 10 ವರ್ಷದಾಗ 60 ಉಡಾವಣೆಗಳಾಗ್ಯಾವ. ಇನ್ನು 2025 ಇದ ವರ್ಷ ಗಗನಯಾನನು ರೆಡಿ ಆಗಕತ್ತೈತಿ. 2035ಕ್ಕೆ ಭಾರತದಾಗ ಭಾರತೀಯ ಬಾಹ್ಯಾಕಾಶ ಕೇಂದ್ರ ಓಪನ್ ಆಗೋದೈತಿ. 2040ರಾಗ ಚಂದ್ರಯಾನದೊಳಗನ ಇನ್ನೂ ಹೊಸ ಇನ್ನೋವೇಷನ್ ಪ್ಲಾನ್ ನಡೆದೈತಿ. ಇಷ್ಟೆಲ್ಲ ಆಗಿರೋದು, ನಡೆದಿರೋದು, ನಡೆಯಾಕತ್ತಿರೋದು ಭಾರತೀಯ ಜನತಾ ಪಕ್ಷದ ಕೈ ಒಳಗ. ಇದೆಲ್ಲ ಬಿಟ್ಟು ಬಿಡ್ರಿ, ಇದನ್ನ ಹೇಳಿದ್ದು ನಿಮ್ಮ ಬುದ್ಧಿ ಎಷ್ಟು ಕಡಿಮೆ ಐತಿ, ನಿಮಗೆ ಎಷ್ಟು ವಿಷಯ ಇನ್ನ ಗೊತ್ತಿಲ್ಲ ಅನ್ನೋದನ್ನ ಹೇಳಕ್ಕ. ಆದ್ರ ಪ್ರಕಾಶ್ ರಾಜ್ ಅವರ ನೀವೇನಂದ್ರಿ 300 ವರ್ಷ ಹಿಂದೆ ಹೊಂಟಿವಿ, ಹೌದಿಲ್ರಿ? 300 ವರ್ಷ ಹಿಂದೆ ಯಾರು ಹೊಂಟಾರ್ರಿ? 300 ವರ್ಷಗಳ ಕಾಲ ಹಿಂದೆ ಹೊಂಟಿರೋದು ನಿಮ್ಮ ವಂಶಸ್ಥರು. ಮೊಹಮ್ಮದ್ ಗೋರಿ, ಮೊಹಮ್ಮದ್ ಗಜ್ನಿ ಇಂಥವ್ರು. ನಿಮಗೆ ಯಾಕೆ ಅವ್ರ ವಂಶಸ್ಥರು ಅಂತ ಹೇಳಕತ್ತೀನಿ ಅಂದ್ರೆ ನೀವು ಅವ್ರ ಪರವಾಗಿ ಮಾತಾಡ್ತೀರಿ. ಅವ್ರ ಬಾಯಿಲೆ ಬರೋ ಮಾತುಗಳು ನಿಮ್ಮ ಬಾಯಿಲೆ ಬರ್ತಾವೆ. ಹಿಂಗಾಗಿ ರಾಜಾರೋಷವಾಗಿ ನೀವು ಅವ್ರ ವಂಶಸ್ಥರು ಅಂತ ಕರಿಬೋದು ನೋಡ್ರಿ. ಇನ್ನು ನಾಗ್ಪುರ್ ಗಲಾಟೆ ಒಪ್ಕೊಳ್ಳೋನು, ನಿಮಗೆ ಅದು ಕಾಣಿಸಿಲ್ಲೇನ್ರಿ ಅಲ್ಲಿ ಏನೇನು ನಡೆದೈತಿ ಅಂತ ಹೇಳಿ? ಗಲಾಟೆ ಆಗಕತ್ತೈತೆ ಅನ್ನೋದು ನಮಗೂ ಗೊತ್ತೈತಿ. ಆದ್ರೆ ನೀವು ಹಾಕಿರೋ ಪೋಸ್ಟ್ಗೂ, ನೀವು ಹಾಕೊಂಡಿರೋ ಫೋಟೋಗೂ, ನಾಗ್ಪುರದಾಗ ಆಗತ್ತಿರೋ ಗಲಾಟೆಗೂ ಎಲ್ಲಿ ಸಂಬಂಧ? ಗಲಾಟೆ ಯಾರು ಮಾಡ್ಯಾರು, ಹೆಂಗೆ ನಡೆದೈತಿ ಅದನ್ನ ಒಂದ್ಸಲ ನೀವು ನೋಡ್ಕೊಂಬರ್ರಿ. ಅಪ್ಪಿ ತಪ್ಪಿ ನೀವು ನೋಡ್ಕೊಂಡಿರಂಗಿಲ್ಲ. ನೀವು ಇದನ್ನ ನೋಡಿದ್ರೆ ನಿಮಗೊಂದು ಐಡಿಯಾ ಬರ್ತೈತಿ. ಇಂಥವು ಗಲಾಟೆನ ನೋಡ್ರಿ. ಶೈನ್ ಬಾಗ್ ಗಲಾಟೆ ಆಯಿತು, ವಕ್ಫೋರ್ಡ್ ಗಲಾಟೆ ಆಯಿತು, ನಾಗ್ಪುರ್ ಗಲಾಟೆ ಆಯಿತು. ಇಂಥವ ಗಲಾಟೆಗಳು 300 ವರ್ಷ ಹಿಂದೆ ಕರ್ಕೊಂಡು ಹೊಂಟಾವ. ನಾವು ಯಾರು ಬೇಕಂತ 300 ವರ್ಷ ಹಿಂದೆ ಹೊಂಟಿಲ್ಲ. ಇನ್ನು BJP ಅವ್ರು 300 ವರ್ಷ ಹಿಂದೆ ಹೋಗಿ ಅವ್ರಿಗೆ ಏನು ಸಿಗೋದೈತಿ? ನೀವು ಈ ವಿಡಿಯೋ ನೋಡಿದ್ರೆ ನಿಮಗೆ ಒಂದು ಐಡಿಯಾ ಬರ್ತೈತಿ. ಮುಸ್ಲಿಂ ಮತಾಂಧರು ಏನೇನೆಲ್ಲ ದುಷ್ಕೃತ್ಯಗಳನ್ನ ಮಾಡಾಕತ್ತಾರು ಅಂತ ಹೇಳಿ. ಮಹಿಳಾ ಪೊಲೀಸರ ಮೇಲೆ ಹಲ್ಲೆ ಮಾಡತ್ತಾರ, ಪೊಲೀಸರ ಮೇಲೆ ಹಲ್ಲೆ ಮಾಡತ್ತಾರ, ಗಾಡಿ ಸುಡಾಕತ್ತಾರ, ರಸ್ತೆ ಒಳಗೆ ರಂಪಾಟ ಮಾಡತ್ತಾರ, ವಿಚಿತ್ರವಾಗಿ ಪ್ರತಿಭಟನೆ ಮಾಡಿ ಅರಾಜಕತೆ ಸೃಷ್ಟಿ ಮಾಡತ್ತಾರ. ಇವ್ರಿ 300 ವರ್ಷ ಹಿಂದೆ ಕರ್ಕೊಂಡು ಹೊಂಟಿರೋರು, ಅಲ್ಲಿ ನಡೆದ ಜಗಳಗಳನ್ನ ಹೊಳ್ಳಿ ಇಲ್ಲಿ ಸೃಷ್ಟಿ ಮಾಡಾಕತ್ತಿರೋರು. ಅದನ್ನ ಬಿಟ್ಟು ನೀವು ಆಗೋದ್ಕೆಲ್ಲ ಕೇಂದ್ರ ಸರ್ಕಾರನ ಕಾರಣ ಅಂತೇಳಿ ದೂಷಣೆ ಮಾಡ್ಕೋತ ಕೂತ್ರ ಕೆಲಸಿಲ್ಲ. ನಿಮ್ಮ ಹ್ಯಾಶ್ಟ್ಯಾಗ್ ಜಸ್ಟ್ ಆಸ್ಕಿಂಗ್ ನೋ ಯೂಸ್. ಈ ವಿಡಿಯೋ ನೀವು ನೋಡಿದ ಮೇಲೂ ಅವರೆಲ್ಲ ಚಲೋ ಅದಾರ, ದೊಂಬಿ ಮಾಡಾಕತ್ತಿರೋದು ಒಳ್ಳೆ ಕಾರಣಕ್ಕಂತ ಪ್ರಶಂಸೆ ಮಾಡ್ತೀರಿ. 100% ಹೇಳ್ತಾನೆ. ಯಾಕಂದ್ರೆ ನಿಮಗೆ ಗಲಭೆ ಯಾಕೆ ಆಗತೈತಿ, ದೊಂಬಿ ಯಾಕೆ ಆಗತೈತಿ ಅನ್ನೋ ಕಾರಣ ಬೇಕು. ಕಾರಣ ಹಿಂದೆ ಬೇರೆ ಯಾರೋ ಇರಲಿ, ಬಟ್ ಅದನ್ನೆಲ್ಲ ತಗೊಂಬಂದು ಅಟ್ಯಾಚ್ ಮಾಡಿ ಬಿಜೆಪಿಗೆ ಬೈಬೇಕು. ನಿಮಗೆ ಧೈರ್ಯ ಇದ್ರೆ ದೊಂಬಿಕೋರನ್ನ ಖಂಡಿಸ್ರಿ ನೋಡೋಣ. ನಿಮ್ಮ ಟ್ವೀಟ್ ಒಳಗ ಗಲಭೆಕೋರನ್ನ ಬಂಧಿಸ್ರಿ ಅಂತ ಬರ್ಕೋರಿ ನೋಡೋಣ. ನೀವು ನಿಜವಾಗ್ಲೂ ಶಾಂತಿ ಪ್ರಿಯ ದೇಶ ಕಟ್ಟಬೇಕು, ಶಾಂತಿ ಪ್ರಿಯ ವಾತಾವರಣ ಕ್ರಿಯೇಟ್ ಮಾಡಬೇಕು, ಅಹಿಂಸೆಯನ್ನು ಎತ್ತಿ ಹಿಡಿಬೇಕು, ಅಹಿಂಸಾವಾದಿ ಆಗಿದ್ರಿ ಅಂದ್ರೆ ಹಿಂಗೆ ಮಾಡ್ರಿ. ಅವಾಗ ನೀವು ಮಾತನ್ನ ಒಪ್ಕೋತೀವಿ ನಾವು. ಅದನ್ನು ಬಿಟ್ಟು ಏನೋ ಒಂದಾಗಿರುತ್ತಾ, ನೀವು ಇನ್ನೊಂದೇನೋ ಬರ್ಕೊಂಡಿರ್ತೀರಿ, ಅದ್ರ ಕೆಳಗೆ ಬೇರೆ ಏನೋ ಫೋಟೋ ಹಾಕೊಂಡಿರ್ತೀರಿ. ತಾಳಿಲ್ಲ ಮೇಳಿಲ್ಲ, ನಿಮ್ಗೆ ಸರಿ ಅನಿಸ್ತೈತೆ ನೋಡಿಬಿಡ್ರಿ. ಇನ್ನು ಯಾವ ವಿಷಯದ ಬಗ್ಗೆ ಮಾತಾಡಬೇಕು ಅದ್ರ ಬಗ್ಗೆ ನೀವು ಮಾತಾಡಂಗೇ ಇಲ್ಲ. ಯಾವುದ್ರ ಬಗ್ಗೆ ಏನು ಮಾತಾಡಬೇಕು ಅದನ್ನೂ ಮಾತಾಡಂಗಿಲ್ಲ. ಇದ್ದಿದ್ದು ಬಿಟ್ಟು ಇರ್ಲಾರ್ದು ಮಾತಾಡೋದು, ಇರ್ಲಾರ್ದ ಕಡೆ ಇದ್ದಿದ್ದು ತಗೊಂಬಂದು ಹಾಕೋದು, ಕನ್ಫ್ಯೂಸಿಂಗ್ ಕ್ಯಾರೆಕ್ಟರ್ ಅದಿರಿ ನೀವು ಒಬ್ಬರು. ನಿಮ್ಮ ಹ್ಯಾಶ್ಟ್ಯಾಗ್ಗಳು, ನಿಮ್ಮ ಜಸ್ಟ್ ಆಸ್ಕಿಂಗ್ಗಳು ಇವು ಬರೀ ಅಕ್ಷರಕ್ಕಷ್ಟು ಸೀಮಿತ ಆಗ್ತಾವೆ. ಅದು ತಪ್ಪು ಗ್ರಹಿಕೆಗಳಿಂದಾಗಿ. ನಿಜವಾಗ್ಲೂ ನಿಮಗೆ ಬಹಳಷ್ಟು ಮಾತಾಡಬೇಕು, ವಾಕ್ ಸ್ವಾತಂತ್ರ್ಯ ಬಳಸ್ಕೊಬೇಕು, ಸಮಾಜವನ್ನು ಮುಂದೆ ತಗೊಂಡು ಹೋಗಬೇಕು ಅನ್ನೋದಿತ್ತು ಅಂದ್ರೆ ಈ ಗಲಭೆಕೋರರು ಏನದಾರಲ್ಲ ಅವ್ರ ಬಗ್ಗೆ ಮಾತಾಡ್ರಿ. ನಿಮ್ಮ ತಾಕತ್ತನ್ನು
ನಿಮ್ಮ ಕ್ರಿಯಾಶೀಲತೆಯನ್ನು ಎಲ್ಲಾನು ತೊಗೊಂಬಂದು ಡಿಸೈನ್ಗಳು ಮಾಡಿಸ್ಕೊಂಡು ಪೋಸ್ಟ್ ಹಾಕೋರಿ. ಅದನ್ನು ಬಿಟ್ಟ ಪ್ರಕಾಶ್ ರಾಜ್ ಅವರ ಆಗೋದಕ್ಕೆಲ್ಲ ಶನೇಶ್ವರನ ಕಾರಣ ಅಂತೇಳಿ BJPನ ಹೇಳ್ಕೊಂಡು ಬಂದ್ರೆ ಮಂದಿ ಭಾಳ ದಿನ ಸುಮ್ಮಿರಂಗಿಲ್ರಿ. ನಿಮ್ಮ ಜಸ್ಟ್ ಟಾಸ್ಕಿಂಗ್ಗಳು ನಿಮ್ಗೆ ತಿರುಗ್ತಾವೆ. ಮಂದಿ ಎಲ್ಲ ಬಂದು ನಿಂತ ಪ್ರಕಾಶ್ ರಾಜ್ ಅವರ ನಾನು ನಿಮ್ಮನ್ನೊಂದು ಜಸ್ಟ್ ಟಾಸ್ಕ್ ಮಾಡ್ಲೇನ್ರಿ ಅಂತ ಕೇಳ್ತಾರೆ. ಅವಾಗ ನಿಮ್ಗೆ ಉತ್ತರ ಕೊಡೋಕ್ಕಾಗಲ್ದ ತಬ್ಬಿಬ್ಬಾಗೋ ಪರಿಸ್ಥಿತಿ ಬರ್ತೈತಿ. ಹಾಗಾಗಿ ಭಾಳ ದಿನ ಬಿಡಬೇಡ್ರಿ, ಆದಷ್ಟು ಲಗುನ ಎಚ್ಚರಾಗ್ರಿ. ನ್ಯಾಯ ಅನ್ಯಾಯ ಖಂಡಿಸಿ ಮಾತಾಡೋದು ಕಲೀರಿ. ನೀವು ಅನ್ಕೊಂಡಿದ್ದೆಲ್ಲಾನು ನ್ಯಾಯನ ಆಗಿರಂಗಿಲ್ರಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಇನ್ನೂ ಇಂಥವು ಹೆಚ್ಚಿನ ವಿಡಿಯೋ ನೋಡೋಕೆ ಹೊಸದಿಗಂತ ಡಿಜಿಟಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ.